ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನೀಟ್ ಪರೀಕ್ಷೆ ಅಕ್ರಮ ವಿಚಾರ ಬಿಜೆಪಿ ಸಂಸದರ ವಿರುದ್ಧ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ನೀಟ್ನಲ್ಲಿ 15 ಜನ ಸೂಸೈಡ್ ಮಾಡಿಕೊಂಡ್ರು. ಒಬ್ಬ ಏನಾದರೂ ಬಂದು ಮಾತಾಡ್ತಾರಾ? ಬಿಜೆಪಿ ಸಂಸದರು ಇದರ ಬಗ್ಗೆ ಮಾತಾಡಿದ್ರೆ ಯಾರಾದರೂ? ಶನಿವಾರ ಕಿತ್ರು ಅಂತ ತೇಜಸ್ವಿ ಹೇಳಿದ್ದು. ತೇಜಸ್ವಿ ಸೂರ್ಯ ದೊಡ್ಡದಾಗಿ ಬೀದಿಗೆ ಬಂತು. ಆ ಮಕ್ಕಳು ಯಾಕೆ ಲೇಟಾಗಿ ಬಂದರು ಗೊತ್ತಾ? ಹಳೆಯ ಹಾಲ್ ಟಿಕೆಟ್ ತಂದಿದ್ರು, ಇದಕ್ಕೆ ರಿಜೆಕ್ಟ್ ಆಯಿತು. ಇದ್ರ ಬಗ್ಗೆ ಏನಾದರೂ ಹೇಳಿದ್ರಾ? ನಮ್ಮಲ್ಲಿ ಏನಾದರೂ ಆಗಿದ್ರೆ ಸುಮ್ಮನಿರ್ತೀರಾ? ಒಬ್ಬ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕರ್ನಾಟಕದ ಬಿಜೆಪಿ ಸಂಸದರಿಗೆ ಪ್ರಶ್ನೆ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ ಶಾಸಕ ಪ್ರದೀಪ್. ಬಂದರೆ ಬಾಯಿ ಬಡ್ಕೊಂತಾನಲ್ಲ, 22 ಲಕ್ಷ ಮಕ್ಕಳಿಗೆ ನೀಟ್ ಸಮಸ್ಯೆ ಆಗಿ 15 ಜನ ಮಕ್ಕಳು ಸತ್ತೋದ್ರೆ ಈತನಿಗೇನು ಅನಿಸ್ಲಿಲ್ವಂತ? ಮೊನ್ನೆ ಯಾವುದೋ ಒಂದು ಮಗು ಎಕ್ಸಾಮ್ ಮಿಸ್ ಆಯಿತು ಅಂತ ಆಚೆ ಬಂದು ಲವ ಅಂತ ಬಾಯಿ ಬಡ್ಕೊಂಡ. 15 ಜನ ಸ್ಯೂಸೈಡ್ ಮಾಡ್ಕೊಂಡಾಗ ಎಲ್ಲೋಗಿದ್ರಿ ತೇಜಸ್ವಿ ಸೂರ್ಯ ನೀವು? ಸರ್, 3 ಜನ ಮಕ್ಕಳು ಲೇಟ್ ಆಗ ಕಾರಣ ಇದೆ. ಒಂದು ಮಗು ಹಳೆ ಹಾಲ್ ಟಿಕೆಟ್ನ ತಂದಿದೆ, ಹೊಸ ಹಾಲ್ ಟಿಕೆಟ್ ತಂದಿಲ್ಲ, ರಿಜೆಕ್ಟ್ ಮಾಡಿದ್ದಾರೆ. ಇನ್ನೊಂದು ಮಗು ಲೇಟಾಗಿ ಮನೆ ಬಿಟ್ಟಿದೆ. RT ನಗರದಲ್ಲಿ 12:57ಕ್ಕೆ ಎಕ್ಸಾಮ್ ಬಿಟ್ಟು 1:32ಕ್ಕೆ ಬಂದಿದೆ. ಸರ್, NT ಅವ್ರು ಏನು ಹೇಳ್ತಾರೆ ಗೊತ್ತಾ? ನೀವು 2 ಅವರ್ ಮುಂಚೆ ಎಕ್ಸಾಮ್ ಸೆಂಟರ್ ಹತ್ರ ಇರಿ ಅಂತ ಹೇಳ್ತಾರೆ. ಇವ್ರು ಯಾರೋ 2-3 ಜನ ಮಕ್ಕಳು ಸರ್, ಯಾರಾದರೂ ಮನೆ ಎಷ್ಟೊತ್ತಿಗೆ ಬಿಡ್ಬೇಕು ಸರ್? 9 ಗಂಟೆಗೆ ಬಿಡಬೇಕಾಗಿತ್ತು. ಇವ್ರು ಎಷ್ಟೊತ್ತಿಗೆ ಬಿಟ್ಟರು ಸರ್? 12:57ಕ್ಕೆ. ನೀವು ಗಮನಿಸಿ, ಆವತ್ತು ರೆಗ್ಯುಲರ್ ಟ್ರಾಫಿಕ್ ಜಾಮ್ಗಿಂತ ಕಡಿಮೆ ಇತ್ತು. ಇವ್ರು ನಮ್ಮ ಮೇಲೆ ಬ್ಲೇಮ್ ಮಾಡಿದ್ರೆ ತೇಜಸ್ವಿ ಸೂರ್ಯ 15 ಜನ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಎಲ್ಲೋದಪ್ಪ ನಿನ್ನ ಇಂಗ್ಲೀಷು ಸ್ಕ್ರಿಪ್ಟೆಡ್ ಸ್ಪೀಚ್ ಎಲ್ಲೋಯಿತು? ಎಲ್ಲಿ ಸರ್ ತೇಜಸ್ವಿ ಸೂರ್ಯ ಇಂಟಿಗ್ರಿಟಿಯಲ್ಲಿ? ಸರ್, ಯಾರಾದರೂ ಒಬ್ಬ MP ಮಾನ ಮರ್ಯಾದೆ ಇದೆಯಾ ಸರ್ ಮಕ್ಕಳ ಬಗ್ಗೆ ಮಾತಾಡೋಕ್ಕೆ? ನೀಟ್ ಯಾರು ಸರ್ ಕಂಡಕ್ಟ್ ಮಾಡೋದು? ಪೇಪರ್ ಲೀಕ್ ಆದರೆ ಯಾರು ಸರ್ ಜವಾಬ್ದಾರಿ? ಈ ತೇಜಸ್ವಿ ಸೂರ್ಯ ಶನಿವಾರದ ವಿಚಾರ ಬಂದರೆ ಬಾಯಿ ಬಡ್ಕೊಂತಾನಲ್ಲ, 22 ಲಕ್ಷ ಮಕ್ಕಳಿಗೆ ನೀಟ್ ಸಮಸ್ಯೆ ಆಗಿ 15 ಜನ ಮಕ್ಕಳು ಸತ್ತೋದ್ರೆ ಈತನಿಗೇನು ಅನಿಸ್ಲಿಲ್ವಂತ? ಮೊನ್ನೆ ಯಾವುದೋ ಒಂದು ಮಗು ಎಕ್ಸಾಮ್ ಮಿಸ್ ಆಯಿತು ಅಂತ ಆಚೆ ಬಂದು ಲವ ಅಂತ ಬಾಯಿ ಬಡ್ಕೊಂಡ. 15 ಜನ ಸ್ಯೂಸೈಡ್ ಮಾಡ್ಕೊಂಡಾಗ ಎಲ್ಲೋಗಿದ್ರಿ ತೇಜಸ್ವಿ ಸೂರ್ಯ ನೀವು? ಸರ್, 3 ಜನ ಮಕ್ಕಳು ಲೇಟ್ ಆಗ ಕಾರಣ ಇದೆ. ಒಂದು ಮಗು ಹಳೆ ಹಾಲ್ ಟಿಕೆಟ್ನ ತಂದಿದೆ, ಹೊಸ ಹಾಲ್ ಟಿಕೆಟ್ ತಂದಿಲ್ಲ, ರಿಜೆಕ್ಟ್ ಮಾಡಿದ್ದಾರೆ. ಇನ್ನೊಂದು ಮಗು ಲೇಟಾಗಿ ಮನೆ ಬಿಟ್ಟಿದೆ. RT ನಗರದಲ್ಲಿ 12:57ಕ್ಕೆ ಎಕ್ಸಾಮ್ ಬಿಟ್ಟು 1:32ಕ್ಕೆ ಬಂದಿದೆ. ಸರ್, NT ಅವ್ರು ಏನು ಹೇಳ್ತಾರೆ ಗೊತ್ತಾ? ನೀವು 2 ಅವರ್ ಮುಂಚೆ